ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಟಾಪ್ 10 ಏನ್ಷಂಟ್ ಹಿಸ್ಟ್ರಿ ಕ್ವಶನ್ಸು. ಕ್ವಶನ್ ನಂಬರ್ 1, ಈ ಕೆಳಗಿನ ಯಾವ ರಾಜರ ಆಳ್ವಿಕೆಯಲ್ಲಿ ಮೊದಲ ಬೌದ್ಧ ಪರಿಷತ್ತು ನಡೆಯಿತು? ಆಪ್ಷನ್ ಎ ಅಜಾತಶತ್ರು, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಕಾನಿಷ್ಕ, ಆಪ್ಷನ್ ಡಿ ಕಾಲಾಶೋಕ. ಸರಿಯಾದ ಉತ್ತರ ಆಪ್ಷನ್ ಎ ಅಜಾತಶತ್ರು. ಕ್ವಶನ್ ನಂಬರ್ 2, ಬೌದ್ಧ ಧರ್ಮದ ಯಾವ ಪಂಥವು ಮೂರ್ತಿ ಪೂಜೆಯನ್ನು ನಂಬುವುದಿಲ್ಲ? ಆಪ್ಷನ್ ಎ ಹೀನಯಾನ, ಆಪ್ಷನ್ ಬಿ ಮಹಾಯಾನ, ಆಪ್ಷನ್ ಸಿ ವಜ್ರಯಾನ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹೀನಯಾನ. ಕ್ವಶನ್ ನಂಬರ್ 3, ಹರ್ಷವರ್ಧನನ ಇನ್ನೊಂದು ಹೆಸರೇನು? ಆಪ್ಷನ್ ಎ ಶಿಲಾದಿತ್ಯ, ಆಪ್ಷನ್ ಬಿ ಹರ್ಷಾದಿತ್ಯ, ಆಪ್ಷನ್ ಸಿ ಭಾಸ್ಕರವರ್ಮನ್, ಆಪ್ಷನ್ ಡಿ ವಿಷ್ಣುವರ್ಧನ್. ಸರಿಯಾದ ಉತ್ತರ ಆಪ್ಷನ್ ಎ ಶಿಲಾದಿತ್ಯ. ಕ್ವಶನ್ ನಂಬರ್ 4, ಕೆಳಗಿನ ಚೀನಿ ಚಕ್ರವರ್ತಿಗಳಲ್ಲಿ ಯಾರು ಹರ್ಷವರ್ಧನ ಸಮಕಾಲೀನರಾಗಿದ್ದರು? ಆಪ್ಷನ್ ಎ ತೈಜಾಂಗ್, ಆಪ್ಷನ್ ಬಿ ವು ಎಜಿಟಿಯನ್, ಆಪ್ಷನ್ ಸಿ ರೂಯಿಜಾಂಗ್, ಆಪ್ಷನ್ ಡಿ ಕ್ಸುವಾನ್ಜಾಂಗ್. ಸರಿಯಾದ ಉತ್ತರ ಆಪ್ಷನ್ ಎ ತೈಜಾಂಗ್. ಕ್ವಶನ್ ನಂಬರ್ 5, ಮಹಾಬಲಿಪುರಂನಲ್ಲಿ ತೀರ ದೇವಾಲಯವನ್ನು ನಿರ್ಮಿಸಿದ ಪಲ್ಲವ ದೊರೆ ಯಾರು? ಆಪ್ಷನ್ ಎ ನರಸಿಂಹವರ್ಮನ್ II, ಆಪ್ಷನ್ ಬಿ ನಂದಿವರ್ಮನ್ II, ಆಪ್ಷನ್ ಸಿ ಅಪರಾಜಿತ್, ಆಪ್ಷನ್ ಡಿ ಮಹೇಂದ್ರವರ್ಮನ್ I. ಸರಿಯಾದ ಉತ್ತರ ಆಪ್ಷನ್ ಎ ನರಸಿಂಹವರ್ಮನ್ II. ಕ್ವಶನ್ ನಂಬರ್ 6, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಈ ಕೆಳಗಿನವರಲ್ಲಿ ಯಾರು ನಿರ್ಮಿಸಿದರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಕಾರವೇಲ, ಆಪ್ಷನ್ ಸಿ ಅಮೋಘವರ್ಷ, ಆಪ್ಷನ್ ಡಿ ಚಾವುಂಡರಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಚಾವುಂಡರಾಯ. ಕ್ವಶನ್ ನಂಬರ್ 7, ಕೆಳಗಿನ ಯಾವ ನಗರವು ಉತ್ತರಾಪಥ ಮತ್ತು ದಕ್ಷಿಣಾಪಥದ ಜಂಕ್ಷನ್ನಲ್ಲಿದೆ? ಆಪ್ಷನ್ ಎ ವಾರಣಾಸಿ, ಆಪ್ಷನ್ ಬಿ ಪಾಟ್ಲಿಪುತ್ರ, ಆಪ್ಷನ್ ಸಿ ಮಥುರಾ, ಆಪ್ಷನ್ ಡಿ ಚಂಪಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಥುರಾ. ಕ್ವಶನ್ ನಂಬರ್ 8, ಕೆಳಗಿನ ಯಾವ ಪುರಾತತ್ವ ಶಾಸ್ತ್ರಜ್ಞರು ಸಿಂಧೂ ಕಣಿವೆಯ ನಾಗರಿಕತೆ ಹರಪ್ಪ ಸ್ಥಳವನ್ನು ಕಂಡುಹಿಡಿದರು? ಆಪ್ಷನ್ ಎ ರಾಕಾಲ್ ದಾಸ್ ಬ್ಯಾನರ್ಜಿ, ಆಪ್ಷನ್ ಬಿ ಸರ್ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ವಿಷ್ಣು ಶ್ರೀಧರ್ ವಾಕಂಕರ್, ಆಪ್ಷನ್ ಡಿ ದಯಾರಾಮ್ ಸಹಾನಿ. ಸರಿಯಾದ ಉತ್ತರ ಆಪ್ಷನ್ ಡಿ ದಯಾರಾಮ್ ಸಹಾನಿ. ಕ್ವಶನ್ ನಂಬರ್ 9, ಭೀಮ್ಬೆಟ್ಕಾದಲ್ಲಿರುವ ಇತಿಹಾಸಪೂರ್ವ ಶಿಲಾಧಾಮಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 221, ಆಪ್ಷನ್ ಬಿ 243, ಆಪ್ಷನ್ ಸಿ 268, ಆಪ್ಷನ್ ಡಿ 289. ಸರಿಯಾದ ಉತ್ತರ ಆಪ್ಷನ್ ಬಿ 243. ಕ್ವಶನ್ ನಂಬರ್ 10, ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಪೌರ ಯಾರಾಗಿದ್ದರು? ಆಪ್ಷನ್ ಎ ನಗರದ ರಾಜ್ಯಪಾಲರು, ಆಪ್ಷನ್ ಬಿ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ಮಂತ್ರಿ, ಆಪ್ಷನ್ ಡಿ ದಂಡಪಾಲ. ಸರಿಯಾದ ಉತ್ತರ ಆಪ್ಷನ್ ಎ ನಗರದ ರಾಜ್ಯಪಾಲರು.